ಎಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಎಸ್ಪಿಎಂ ನ್ಯೂಸ್ಗೆ ಸ್ವಾಗತ. ವಿಜಯಪುರ ಪಟ್ಟಣದ ಬಾಲಯೇಸು ದೇವಾಲಯದಲ್ಲಿ ಭಾನುವಾರ ವಾರ್ಷಿಕ ಮಹೋತ್ಸವ ಸಮಾರಂಭ ನಡೆಯಿತು. ದೇವಾಲಯದಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ಧ್ವಜಾರೋಹಣ, ಜಪಸರ, ಬಲಿಪೂಜೆ ಮತ್ತು ಪ್ರಾರ್ಥನೆ, ಆಡಂಬರ ಗಾಯನ, ಬಲಿಪೂಜೆ, ತೇರಿನ ಮೆರವಣಿಗೆ ಮತ್ತು ಪರಮ ಪ್ರಸಾದ ಆಶೀರ್ವಚನ ಕಾರ್ಯಕ್ರಮಗಳು ನಡೆದವು. ವಿಜಯಪುರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಮಂದಿ ಭಕ್ತರು ದೇವಾಲಯಕ್ಕೆ ಬಂದು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು. ದೇವಾಲಯವನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು. ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಮಾತೆ ಮರಿಯ ಅವರ ಪುತ್ಥಳಿಗೆ ಹೂವಿನ ಅಲಂಕಾರ ಮಾಡಲಾಗಿತ್ತು. ಭಕ್ತರು ಮೇಣದ ಬತ್ತಿಗಳನ್ನು ಬೆಳಗಿ ಪ್ರಾರ್ಥನೆಗಳು ಸಲ್ಲಿಸಿದರು. ಪ್ರಾರ್ಥನೆಗಳಲ್ಲಿ ಪಾಲ್ಗೊಂಡಿದ್ದ ಭಕ್ತರಿಗೆ ಅನ್ನದಾನದ ವ್ಯವಸ್ಥೆ ಮಾಡಲಾಗಿತ್ತು. ಸ್ವಾಮಿ ಜೋಶಿ ಕುನ್ನಂತುಡಿ ಸಿಎನ್ಎಫ್, ಸ್ವಾಮಿ ವ್ಯಾಲೆಂಟೈನ್ ಅಂತೋಣೆ ರಾಜ್ ಸಿಎಂಎಫ್, ಸ್ವಾಮಿ ರಾಯಪ್ಪ ನತಾನಿಯಲ್ ಸಿಎಂಎಫ್ ಅವರು 3 ದಿನಗಳ ಕಾಲದ ಜಪಸರ, ಬಲಿಪೂಜೆ ಮತ್ತು ಪ್ರಾರ್ಥನೆಗಳನ್ನು ನೆರವೇರಿಸಿದರು. ಆಡಂಬರ ಗಾಯನ, ಬಲಿಪೂಜೆಯನ್ನು ಕ್ರಿಸ್ತ ಜಯಂತಿ ದೇವಾಲಯ ವಿದ್ಯಾರಣ್ಯಪುರದ ಧರ್ಮ ಕೇಂದ್ರದ ಗುರುಗಳಾದ ಸ್ವಾಮಿ ಆನಂದ ಜ್ಞಾನ ಸೇವಿಯರ್ ಅವರು ನಡೆಸಿದರು. ಬಾಲಯೇಸು ದೇವಾಲಯದ ಧರ್ಮಗುರು ಫಾದರ್ ಚಾಕೋ ಮಾತನಾಡಿ, ಪ್ರತಿ ವರ್ಷ ನಡೆಯುವ ವಾರ್ಷಿಕೋತ್ಸವ ಹಬ್ಬದಲ್ಲಿ ಸಾವಿರಾರು ಮಂದಿ ಭಕ್ತರು ಪಾಲ್ಗೊಂಡು ಪ್ರಾರ್ಥನೆ ಸಲ್ಲಿಸುತ್ತಾರೆ. ಪ್ರಾರ್ಥನೆ ಎಂಬುದು ಅವರವರ ನಂಬಿಕೆಗೆ ಸಂಬಂಧಿಸಿದ ವಿಚಾರವಾಗಿದೆ. ಪ್ರತಿಯೊಬ್ಬರೂ ಪ್ರಾರ್ಥನೆ ಸಲ್ಲಿಸಲು ಅರ್ಹರು. ದೈವಿಕವಾದ ಜ್ಞಾನದಿಂದ ತುಂಬಿಸಲ್ಪಡುವ ಪ್ರತಿಯೊಬ್ಬರೂ ಪ್ರಾಪಂಚಿಕವಾದ ಆಕರ್ಷಣೆಗಳಿಂದ ದೂರವಾಗುತ್ತಾರೆ. ಇದು ದೈವತ್ವ ಹೊಂದಲು ಸಹಾಯ ಮಾಡುತ್ತದೆ ಎಂದರು. ಬಾಲಯೇಸು ದೇವಾಲಯದಿಂದ ತೇರಿನ ಮೆರವಣಿಗೆ ನಡೆಯಿತು. ತೇರಿನ ಮೆರವಣಿಗೆಯುದ್ದಕ್ಕೂ ಜಪಸರ ಪ್ರಾರ್ಥನೆ ನಡೆಯಿತು. ಎಂ. ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ.